ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಈ ಒಂದು ಚಿತ್ರವನ್ನು ನೀವು ನೋಡಬಹುದು. ಬೈಬಲ್ ಪುಸ್ತಕದ ಒಳಗಡೆ ನೀರು ಬರೋದು, ಇದಕ್ಕೆ ಜೀವಜಲದ ಬುಗ್ಗೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನೀರನ್ನ ದೇವರು ವಾಕ್ಯಕ್ಕೆ ಹೋಲಿಸಿದರೆ ಇದನ್ನ ಕುಡಿಯೋವನಿಗೆ ಎಂದಿಗೂ ದಾಹವಾಗುವುದಿಲ್ಲ. ಅದಕ್ಕೆ ವಾಕ್ಯ ಯೋಹಾನ 7:37 ಬರೆದಿದೆ, ಯಾವನಿಗಾದರೂ ನೀರಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು. ಇದು ಪವಿತ್ರಾತ್ಮನ ವರದ ಬಗ್ಗೆ ಸೂಚಿಸುತ್ತದೆ. ಅಲ್ಲದೇ ಪ್ರಿಯರೇ, ನಾನು ಹೇಳ್ತಾ ಇರೋದೇನಂತಂದ್ರೆ ಪ್ರಿಯರೇ, ದೇವರ ನಾಮದ ಮಹಿಮೆಗಾಗಿ ನಾವು ಹೇಳ್ತಾ ಇದ್ದೀವಿ. ಈ ಒಂದು ಸತ್ಯವೇದದ ಒಂದು ವಾಕ್ಯದ ಭಾಗವನ್ನ ದೇವರು ನೀರಿಗೆ ಹೋಲಿಸಿದ್ದಾರೆ. ಯಾಕೆ ನೀರು ಇಲ್ಲದೇನೆ ಒಬ್ಬ ವ್ಯಕ್ತಿಯಾಗಲಿ, ಪ್ರಾಣಿಗಳಾಗಲಿ, ಜಲಚರಗಳಾಗಲಿ, ಯಾವುದೇ ಒಂದು ಭೂಮಿಯಲ್ಲಿ ಸೃಷ್ಟಿ ಮಾಡತಕ್ಕಂಥ ಪ್ರತಿಯೊಂದು ಜೀವಿಗಳಿಗೂ ನೀರು ಇಲ್ಲದೆ ಜೀವಿಸಲಿಕ್ಕಾಗೋದಿಲ್ವೋ, ಹಾಗೆ ನಿಜವಾಗಿಯೂ ಆತ್ಮಿಕವಾಗಿ ಜೀವನ ಮಾಡತಕ್ಕಂತಹ ನನಗೂ ನಿನಗೂ ಕೂಡ ವಾಕ್ಯವೆಂಬಂತಹ ಜೀವಜಲ ಇಲ್ಲದಿದ್ರೆ ಬದುಕಲಿಕ್ಕೆ ಆಗೋದಿಲ್ಲ. ನನ್ನನ್ನು ನಂಬಿದವನ ಹೊಟ್ಟೆ ಒಳಗಿಂದ ಜೀವಕರವಾದ ನೀರು ಹೊರಡುವು ಅಂತ ಹೇಳಿದ್ರೆ, ಇವತ್ತು ಯೇಸು ಕ್ರಿಸ್ತನ ನಂಬಿರತಕ್ಕಂಥ ಮಕ್ಕಳನ್ನು ನೋಡಿದಾಗ ಗೊತ್ತಾಗ್ಬಿಡ್ತದೆ ಇವನು ಯಾರು, ಇವನು ಎಂಥವನು, ಇವನು ಹೇಗಿದ್ದಾನೆ ಅಂತ ಆರಾಮಾಗಿ ಕಂಡಿಡ್ಬೋದು ಪ್ರಿಯರೇ. ಅದಕ್ಕೋಸ್ಕರ ಪ್ರಿಯರೇ, ಇಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ, ನನ್ನನ್ನು ನಂಬಿದವನ ಹೊಟ್ಟೆ ಒಳಗೆ ಜೀವಕರವಾದ ನೀರು ಹರಿಯುವುದು ಅಂತಂದ್ರೆ ಏನಿಲ್ಲ, ದೇವರ ವಾಕ್ಯ ಆಟೋಮೆಟಿಕ್ ಆಗಿ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಏನೇ ತಪ್ಪಾದ ಕ್ರಿಯೆಗಳನ್ನು ನಡೆದ್ರೂ ಕೂಡ ನಿಮಗೆ ದೇವರ ವಾಕ್ಯ ಎಚ್ಚರಿಸ್ತದೆ. ಇನ್ನೊಬ್ಬರನ್ನ ಕಂಡಾಗಲೂ ಕೂಡ ದೇವರ ವಾಕ್ಯ ಮಾತಾಡಬೇಕು ಅಂತ ಅನಿಸ್ತದೆ. ದೇವರ ಸಾಕ್ಷಿ ಹೇಳಬೇಕು, ದೇವರ ಸಂದೇಶವನ್ನು ಹೇಳಬೇಕು. ಒಟ್ಟಾರೆ ಯೇಸು ಕ್ರಿಸ್ತನ ಪರಲೋಕ ರಾಜ್ಯದ ಸಂದೇಶವನ್ನು ಸಾರಬೇಕು ಅಂತ ಮನಸ್ಸು ಬರ್ತದೆ ಪ್ರಿಯರೇ. ಯಾರು ಬೂಟಾಟಿಕೆ ಕ್ರೈಸ್ತರಾಗಿರ್ತಾರೋ, ಯಾರು ಸಂಡೆ ಕ್ರೈಸ್ತರಾಗಿರ್ತಾರೋ ಅಂತರ ಬಾಯಲ್ಲಿ ಒಂದು ಸುವಾರ್ತನ ಕೂಡ ಬಿಡೋದಿಲ್ಲ, ಒಂದು 10 ಜನಕ್ಕೆ ಸುವಾರ್ತನ ಸಾರೋದಿಲ್ಲ. ಆದ್ರೆ ನಿಜವಾಗಿಯೂ ಯೇಸು ಕ್ರಿಸ್ತನ ಹತ್ರ ಬಂದಿರತಕ್ಕಂಥ ವ್ಯಕ್ತಿಗಳು, ಅದ್ಭುತ ಪಡೆದಿರ್ತಕ್ಕಂಥ ವ್ಯಕ್ತಿಗಳು, ಯೇಸುಗಾಗಿ ನಿಂತಿರ್ತಕ್ಕಂಥ ವ್ಯಕ್ತಿಗಳು, ಯೇಸುವಿನ ಉಪಕಾರವನ್ನು ಮರೆದಿರ್ತಕ್ಕಂಥ ವ್ಯಕ್ತಿಗಳಿಗೆ 100% ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅವರ ಹೃದಯದಿಂದ ಆ ಒಂದು ಜೀವಕರವಾದ ನೀರು ಬುಗ್ಗೆಯಾಗಿ ಹರಿಯುತ್ತದೆ ಪ್ರಿಯರೇ. ಅದಕ್ಕೆ ನಂಬಿದ ಹೊಟ್ಟೆಯೊಳಗಿಂದ ಜೀವಕರವಾದ ನೀರು ಹರಿಯುವುದರಲ್ಲಿ ಏನು ಅಲ್ಲ ಪ್ರಿಯರೇ, ಒಂದು ಪವಿತ್ರಾತ್ಮನ ಶಕ್ತಿ ಆ ವ್ಯಕ್ತಿಯ ಮೂಲಕ ಹೊರಡುತ್ತದೆ. ಹಾಗಾದ್ರೆ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿ ಆತನ ಹೆಸರ ಮೇಲೆ ನಂಬಿಕೆ ಇಟ್ಟು ದೇವರ ಮಕ್ಕಳು ಅನ್ನತಕ್ಕಂಥ ಪದವಿಯನ್ನು ಹೊಂದಿರ್ತಿರೋ ಅವ್ರಿಗೆ ಯಾರಿಗೂ ಸುಮ್ಮನೆ ಇರಲಿಕ್ಕಾಗೋದಿಲ್ಲ. ಅವರ ಒಳಗಡೆದ ವಾಕ್ಯ ಬರ್ತಾ ಇರ್ತದೆ. ಅವರು ತಪ್ಪು ಮಾಡಿದಾಗಲೂ ವಾಕ್ಯ ಆಟ ತಡೀತದೆ. ಬೇರೆಯವರಿಗೂ ಕೂಡ ವಾಕ್ಯವನ್ನು ಸಾರುವಂತಹ, ಸುವಾರ್ತೆ ಸಾರುವಂತಹ ಒಂದು ಭಾವನೆ ಬರ್ತದೆ ಪ್ರಿಯರೇ. ಅದಕ್ಕೋಸ್ಕರ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಪ್ರಿಯರೇ, ಯಾರು ಕ್ರಿಸ್ತನ ನಂಬಿದ್ರೆ ಅವ್ರಿಗೆ ಸುಮ್ಮನೆ ಇರೋಕ್ಕಾಗೋದಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇರ್ತಾರೆ, ದೇವ್ರ ವಾಕ್ಯ ಸಾರ್ತಾ ಇರ್ತಾರೆ, ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅದಕ್ಕೇನೆ ಜೀವಕರವಾದ ನೀರು ಅಂದ್ರೆ ನಮಗೆ ಇನ್ನೊಬ್ಬರನ್ನ ರಕ್ಷಿಸುವಂಥದ್ದು, ಅಂದ್ರೆ ನರಕಕ್ಕೆ ಹೋಗಬೇಕಾದ ಜನಗಳನ್ನ ರಕ್ಷಿಸಲಿಕ್ಕಿರುವಂತಹ ಒಂದು ನದಿ ನಮ್ಮೊಳಗಡೆ ಇದೆ ಪ್ರಿಯರೇ. ಆ ನದಿಯನ್ನು ಧಾರಾಳವಾಗಿ ಉಪಯೋಗಿಸಿ 10 ಜನಗಳಿಗೆ ಸುವಾರ್ತೆ ಸಾರಿ ದೇವರ ರಾಜ್ಯವನ್ನು ಮಹಿಂಪಡಿಸಿ ಜೀವಕರವಾದಂತಹ ಒಂದು ಸತ್ತು ಹೋಗುವಂತಹ ಆ ವ್ಯಕ್ತಿಗಳಿಗೆ ಜೀವಕರವಾದಂತಹ ನೀರನ್ನು ಕೊಟ್ಟು ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಮಾಡೋ ಪ್ರಿಯರೇ. ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.